Namaskara for a sweet news about diabetes. Anita Karthikeyan from Madhumeha. ಇವತ್ತಿನ ಈ ಸಂಚಿಕೆಯಲ್ಲಿ ರಿಯಲಿ ಸ್ವೀಟ್ ನ್ಯೂಸು. ಏಕೆಂತಂದರೆ ಬನಾನಾ ಅನ್ನೋ ಒಂದು ಫ್ರೂಟು ಯಾರಿಗೂ ಇಷ್ಟ ಆಗಲಿಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಅಷ್ಟೊಂದು ಒಳ್ಳೆ ಫ್ರೂಟು ಊಟ ಮಾಡಲಿಕ್ಕಾಗಲಿ ತಿನ್ನಲಿಕ್ಕೂ ಆಗಲಿ, ಪ್ಲಸ್ ಅದರಲ್ಲಿರೋ ನ್ಯೂಟ್ರಿಟಿವ್ ವ್ಯಾಲ್ಯೂನೂ ಎಷ್ಟಿದೆ, ಡಯಾಬಿಟೀಸ್ಗೆ ಅದು ಯಾವ ಟೈಮ್ನಲ್ಲಿ ತೊಗೋಬಹುದು, ಡಿಫ್ರೆಂಟ್ ವೆರೈಟೀಸ್ ಆಫ್ ಬನಾನಾ ಹೆಂಗಿರುತ್ತೆ, ಅದರದ್ದು ನ್ಯೂಟ್ರಿಟಿವ್ ವ್ಯಾಲ್ಯೂ ಅನ್ನೋ ಒಂದು ಚಿಕ್ಕ ಮಾಹಿತಿಯನ್ನು ನಮ್ಮ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಬನಾನಾ ಅಂದ್ಕೂಡಲೇ ನಮಗೆ ರೈಪ್ನೆಸ್ ತುಂಬ ಮ್ಯಾಟ್ರ್ ಆಗುತ್ತೆ. ನಾವು ಡಯಾಬಿಟೀಸ್ ಅಂತ ಬಂದಾಗ ಅದು ಹಣ್ಣು ಯಾವ ಲೆವೆಲಲ್ಲಿ ಹಣ್ಣಾದರೆ ಡಯಾಬಿಟೀಸ್ಗೆ ನಾವು ಉಪಯೋಗಿಸ್ಕೋಬೋದು ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಈಗ ಯೂಶಲಿ ನಾವು ಬನಾನಾ ಕೂಡಲೇ ಎನರ್ಜಿ ರಿಚ್, ಅಂದರೆ ಇವಾಗ ನಾವು ಪ್ರೀ ಎಕ್ಸಸೈಸ್ಗೆ ಅಥವಾ ಅಥ್ಲೀಟ್ಸ್ಗೆ ಮತ್ತು ನಮ್ಮ ಚಿಕ್ಕ ಮಕ್ಕಳಲ್ಲಿ ಎನರ್ಜಿ ಬೂಸ್ಟ್ ಮಾಡೋಕ್ಕೆ ನಾವು ಯೂಶಲಿ ಬನಾನಾನ ಒಂದು ತಿನ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಬಟ್ ಆ ಡಯಾಬಿಟೀಸ್ ಅಂತ ನಾವು ಒಂದು ಬಂದಾಗ ಆ ಎನರ್ಜಿ ಕಾರ್ಬ್ ವ್ಯಾಲ್ಯೂಸ್ನ ನೋಡಬೇಕಾಗತ್ತೆ. ಸೊ ಅದು ಯಾವ ಟೈಮ್ನಲ್ಲಿ ನೀವು ತೊಗೋಬೇಕು, ಯಾವ ಪೋರ್ಷನ್ ಸೈಜ್ ತೊಗೋಬೇಕು, ಎಷ್ಟು ರೈಪ್ ಆಗಿದ್ದಾಗ ತೊಗೋಬೇಕು ಅನ್ನೋದು ನೀವು ಅದನ್ನು ತಿಳ್ಕೊಬೇಕಾಗತ್ತೆ. ಸೊ ಯೂಶಲಿ ನಾವು ಬನಾನಾ ಅಂದಾಗ ರೊಬಸ್ಟಾ ಬರುತ್ತೆ. ಸೊ ರೊಬಸ್ಟಾ ಅಂದರೆ ನಿಮಗೆ ದೊಡ್ಡ ಚುಕ್ಕಿ ಬಾಳೆಹಣ್ಣು ಅಂತ ಹೇಳ್ತೀವಲ್ಲ ಅದು, ಮತ್ತು ಏಲಕ್ಕಿ ಬಾಳೆಹಣ್ಣು ಬರುತ್ತೆ, ಅದು ಕಾಮನ್ ಎಲ್ಲರಿಗೂ ಗೊತ್ತಿರುತ್ತೆ, ಸ್ಮಾಲ್ ಪುಟ್ ಬನಾನಾ. ಮತ್ತು ಈ ನೇಂದ್ರಂ ಬಾಳೆ ಅಂತಲೂ ಬರುತ್ತೆ, ಏಕೆಂದರೆ ಕೇರಳನಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಬಟ್ ಇತ್ತೀಚೆಗೆ ನಮ್ಮ ಬೆಂಗಳೂರಿನಲ್ಲಿ ಕೂಡ ನೇಂದ್ರಂ ಬಾಳೆ ಯೂಸೇಜು ಜಾಸ್ತಿ ಆಗಿದೆ. ಸೊ ಈ 3 ವೆರೈಟಿ ನಮಗೆ ಕಾಮನ್ ಆಗಿ ಸಿಗೋವಂಥದ್ದು. ಸೊ ಈ 3ನಲ್ಲಿ ಯಾವ್ದು ಬೆಸ್ಟು ಡಯಾಬಿಟೀಸ್ಗೆ ಅಂತ ತಿಳ್ಕೊಳ್ಳೋಣ. ಸೊ ಈ ಬನಾನಾನ ಅಂತ ನಾವು ಈಗ 3 ವೆರೈಟಿ ನಾನು ಏನು ಹೇಳಿದೆ, ಜನರಲಿ ಈ ಪೊಟ್ಯಾಷಿಯಮು, ಮೆಗ್ನೀಷಿಯಮ್ಮು, ಫೈಬರು, ಈ 3 ನಾವು ವ್ಯಾಲ್ಯೂಸ್ ತೊಗೊಂಡಾಗ ಯೂಶಲಿ ಅದೆಲ್ಲ 3 ಬನಾನಲ್ಲೂ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬಟ್ ಕಾರ್ಬೋಹೈಡ್ರೇಟು ಎನರ್ಜಿ ಲೆವೆಲ್ಸು ವೇರಿ ಆಗುತ್ತೆ ಡಿಪೆಂಡಿಂಗ್ ಆನ್ ದಿ ಅಮೌಂಟ್ ನೀವು ಎಷ್ಟು ತೊಗೋತಾ ಇದ್ದೀರಾ ಮತ್ತು ರೈಪ್ನೆಸ್. ಸೊ ಹೀಗಾಗಿ ಈ 3ನ ನಾವು ತೊಗೊಂಡಾಗ ಡಯಾಬಿಟೀಸ್ ಇರೋರು ಫಸ್ಟ್ ಒಂದು ರೊಬಸ್ಟಾ ಅಂತ ತೊಗೊಳ್ಳೋಣ. ರೊಬಸ್ಟಾ ಅಂದರೆ ನಮ್ಮದು ಮಾಮೂಲಿ ಸಿಗೋವಂತಹ ಹೇಳಿದ್ನಲ್ಲ ಚುಕ್ಕಿ ಬಾಳೆಹಣ್ಣು. ಅದು ಹಣ್ಣು ಆಗ್ತಾ ಅದರಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಏನು ಹೇಳ್ತೀವಿ ನಾವು, ಅದು ಮುಂಚೆನೇ ನಾನು ಹೇಳಿದ್ದೆ ನಿಮಗೆ ಬೇರೆ ನನ್ನ ವೀಡಿಯೋಸ್ನಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಏನು ಹೇಳಿ. ಸೊ ಶುಗರ್ ಜಾಸ್ತಿ ಒಂದು ಫುಡ್ ತೊಗೊಂಡಾಗ ಶುಗರ್ ಹೆಂಗೆ ಅದು ಇನ್ಕ್ರೀಸ್ ಮಾಡುತ್ತೆ ಅಂತ ಒಂದು ವ್ಯಾಲ್ಯೂ ನಾವು ಏನು ತೊಗೋತೀವಿ ಅದು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ. ಜನರಲಿ ಅದು ಹೈ ಮತ್ತು ಮೀಡಿಯಮ್, ಲೋ, ಈ ಥರ 3 ಭಾಗವಾಗಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಹೈ ಇರೋವಂಥದ್ದು ಎನಿಥಿಂಗ್ ಅಬೌವ್ 65 ಇರೋವಂಥದ್ದನ್ನು ನಾವು ಅವಾಯ್ಡ್ ಮಾಡ್ತೀವಿ. ಆಮೇಲೆ ಮಿಡ್ಲಲ್ಲಿ 50 to 65 ಇರೋದನ್ನು ಮಿಡ್ಲ್ ಅಂತ ಹೇಳ್ತೀವಿ. ಎನಿಥಿಂಗ್ ಬಿಲೋ 40 ಅಂದರೆ 40 to 50 ಇರೋದನ್ನು ನಾವು ಲೋ ಅಂತ ಹೇಳ್ತೀವಿ. ಸೊ ಈ ಗ್ರೂಪ್ನಲ್ಲಿ ನಾವು ಡಿವೈಡ್ ಮಾಡಿದಾಗ ಈ ಹಣ್ಣಿನ ಒಂದು ವ್ಯಾಲ್ಯೂಸ್ ಏನಾಗುತ್ತೆ, ನಮಗೆ ಬನಾನಾ ಮೀಡಿಯಮ್ ಇದ್ದಾಗ, ಅಂದರೆ ತೀರಾ ರಾ ಬನಾನೂ ಅಲ್ಲ ಮತ್ತು ತುಂಬ ಹಣ್ಣಾಗಿರೋನು ಅಲ್ಲ, ಮೀಡಿಯಮ್ ಬನಾನಾ ಇದ್ದಾಗ ಅದು ಮೀಡಿಯಮ್ ಗ್ಲೈಸೆಮಿಕ್ ವ್ಯಾಲ್ಯೂಗೆ ಬರುತ್ತೆ. ಸೊ ಹಾಗಾಗಿ ನೀವು ಒಂದು ಮೀಡಿಯಮ್ ಆಗಿರೋ ಹಣ್ಣು ರೊಬಸ್ಟಾ ತೊಗೊಂಡಾಗ ಮೀಡಿಯಮ್ ಆಗಿ ಹಣ್ಣು ಆಗಿರೋ ಟೈಮ್ನ ಒಂದು ಬನಾನನ ಅರ್ಧ ಭಾಗದಷ್ಟು ಆ್ಯಸ್ ಎ ಸ್ನ್ಯಾಕ್ ಆಗಿ ಡಯಾಬಿಟೀಸ್ ಕಂಟ್ರೋಲ್ ಚೆನ್ನಾಗಿದ್ದರೆ ಖಂಡಿತವಾಗ್ಲಿ ಯೂಸ್ ಮಾಡ್ಬೋದು. ಅದೇ ಚುಕ್ಕೆ ಬರೋವರೆಗೂ ವೆಯ್ಟ್ ಮಾಡಿ ತುಂಬ ಹಣ್ಣಾಗಿದ್ದಾಗ ಆದಷ್ಟು ನೀವು ಅದನ್ನು ಅವಾಯ್ಡ್ ಮಾಡಿ. ಆಮೇಲೆ ಮಿಲ್ಕ್ ಶೇಕ್ಸ್ ತೊಗೊಳ್ಳೋದು, ಜ್ಯೂಸ್ ಮಾಡ್ಕೊಂಡು ತೊಗೊಳ್ಳೋದನ್ನು ಅವಾಯ್ಡ್ ಮಾಡಿ. ಆಮೇಲೆ ಹಣ್ಣಿನ ಶುಗರ್ ವ್ಯಾಲ್ಯೂನ ನೀವು ಕಡಿಮೆ ಮಾಡ್ಕೋಬೇಕಾದ್ರೆ ಇನ್ನೊಂದು ಟ್ರಿಕ್ ಇರುತ್ತೆ. ಆ ಟ್ರಿಕ್ ಏನಪ್ಪ ಅಂತಂದರೆ, ಈ ಹಣ್ಣನ್ನು ನಾವು ತೊಗೊಳಕ್ಕೆ ಹೇಳಿದ್ನಲ್ಲ ಮಿಡ್ ಮಾರ್ನಿಂಗ್ ಅಥವಾ ಮಿಡ್ ಈವ್ನಿಂಗು, ಅದನ್ನು ನೀವು ಸೀಡ್ಸ್ ಜೊತೆ ಲೈಕ್ ಪಂಪ್ಕಿನ್ ಸೀಡ್ಸ್ ಆಗಲಿ ಅಥವಾ ಸನ್ಫ್ಲವರ್ ಸೀಡ್ಸ್ ಆಗಲಿ ಅಥವಾ ರೋಸ್ಟೆಡ್ ಫ್ಲ್ಯಾಕ್ಸ್ ಸೀಡ್ಸ್ ಆಗಲಿ ಜೊತೆಯಲ್ಲಿ ಬೆರೆಸ್ಕೊಂಡು ಒಂದು 50 ml ಅಷ್ಟು ಯೋಗರ್ಟ್ ಅಂದರೆ ನಮ್ಮ ನಾರ್ಮಲ್ ಲ್ಯಾಂಗ್ವೇಜಲ್ಲಿ ನಾವು ಹೇಳಬೇಕು ಅಂತಂದರೆ ಮೊಸರು, ಈ ಹುಳಿ ಇಲ್ಲದೆ ಅಥವಾ ತುಂಬ ಸ್ವೀಟ್ ಅಂಶ ಇಲ್ಲದೆ ಅಂತ ಒಂದು ಸೆಟ್ ಕರ್ಡ್ಸ್ ಅಂತ ಇದೆಯಲ್ಲ, ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಬನಾನಾ ತೊಗೊಂಡಾಗ ಸ್ಟಿಲ್ ಯು ಕ್ಯಾನ್ ಹ್ಯಾವ್ ಎ ಸ್ಟಡಿ ಶುಗರ್ಸ್, ಅಂದರೆ ತಕ್ಷಣವೇ ಹೋಗೋವಂಥ ಶುಗರ್ನ ಇನ್ನೂ ನೀವು ಸ್ಟಡಿ ಮಾಡ್ಕೋಬೋದು. ಸೊ ಅದು ಅಕಸ್ಮಾತ್ ಇದೆಲ್ಲ ನಮಗೆ ಕಾಂಬಿನೇಷನ್ನು ನಮ್ಗೆ ಅಷ್ಟು ಇಷ್ಟ ಆಗಲ್ಲ ಮೇಡಮ್, ಬರೀ ಬಾಳೆಹಣ್ಣೆ ಇಷ್ಟ ಆಗುತ್ತೆ ಅನ್ನೋದು ಕೂಡ ಅರ್ಧ ಬಾಳೆಹಣ್ಣನ್ನು ಮೀಡಿಯಮ್ ರೈಪ್ ಆಗಿರುವಂಥದ್ದು ತೊಗೊಳ್ಬೋದು, ಅದು ರೊಬೆಸ್ಟಾ. ಸೊ ಈ ಬಾಳೆಹಣ್ಣಿನಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂತಂತಂದರೆ, ನಾವು ಮೀಡಿಯಮ್ ಬಾಳೆಹಣ್ಣು ತೊಗೊಂಡಾಗ ರೆಸಿಸ್ಟೆಂಟ್ ಸ್ಟಾರ್ಚ್ ಅಂತ ಇರುತ್ತೆ, ಅಂದರೆ ಶುಗರ್ಗೆ ಹೆಲ್ಪ್ ಮಾಡೋವಂಥದ್ದು. ಸ್ಲೋ ರಿಲೀಸ್ ಆಫ್ ಗ್ಲೂಕೋಸ್ ಆಗುತ್ತೆ. ರೆಸಿಸ್ಟೆಂಟ್ ಸ್ಟಾರ್ಚ್ ಇರೋ ಫುಡ್ಗಳೆಲ್ಲ ಸ್ಲೋ ರಿಲೀಸ್ ಆಫ್ ಗ್ಲೂಕೋಸ್ ಆಗುತ್ತೆ, ವಿಚ್ ಇಸ್ ಬೂನ್ ಫಾರ್ ದಿ ಡಯಾಬಿಟಿಕ್ ಪೇಷಂಟ್ಸ್ ಟು ಈಟ್. ಸೊ ಆ ಒಂದು ರೆಸಿಸ್ಟೆಂಟ್ ಸ್ಟಾರ್ಚ್ ಕೂಡ ನೀವು
ಮೀಡಿಯಮ್ ಇಂದ ಮೀಡಿಯಮ್ ಬನಾನಾ ಆ ಸ್ಟೇಜಲ್ಲಿ ಇರೋ ಒಂದು ಹಣ್ಣನ್ನು ನೀವು ಸೆಲೆಕ್ಟ್ ಮಾಡಿದಾಗ ಅದು ಒಂದು ಅಡ್ವಾಂಟೇಜ್ ಆಗುತ್ತೆ. ಸೊ ಅದು ಹಣ್ಣು ಆಗ್ತಾ 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 ರೆಸಿಸ್ಟೆನ್ಸ್ ಸ್ಟಾರ್ಚ್ ಕೂಡ ಕಡಿಮೆ ಆಗಿಬಿಡುತ್ತೆ, ಗ್ಲೂಕೋಸ್ ವ್ಯಾಲ್ಯೂಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅದನ್ನು ಆ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ನಾವು ಏಲಕ್ಕಿ ಬನಾನಾಗೆ ಬರೋಣ. ಸೊ ಏಲಕ್ಕಿ ಬನಾನ ನಾವು ಕಂಪೇರ್ ಮಾಡಿದಾಗ ರೋಬಸ್ಟಾ ಕಂಪೇರ್ ಮಾಡಿದಾಗ ಅದರದ್ದು ಎನರ್ಜಿ ಅಂದರೆ ಕಾರ್ಬೋಹೈಡ್ರೇಟ್ ವ್ಯಾಲ್ಯೂನೂ ಕಡಿಮೆ ಇರುತ್ತೆ. ಮತ್ತು ಧಾರಾಳವಾಗಿ ನೀವು ಅಂದರೆ ನೀವು ಯಾವಾಗ ನಾವು ಧಾರಾಳವಾಗಿ ಅಂತ ಹೇಳೋ ಥರ ಹೇಳಿದಾಗ ನೀವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ, ಯುವರ್ ಶುಗರ್ ಶುಡ್ ಬಿ ಅಂಡರ್ ಗುಡ್ ಕಂಟ್ರೋಲ್. ಅಂದರೆ ಪೋಸ್ಟ್ ಪ್ರ್ಯಾಂಡಿಯಲ್ಲೂ 160 170 ಒಳಗಡೆ ಇದ್ದಾಗ ಧಾರಾಳವಾಗಿ ಒಂದು ಹಣ್ಣನ್ನು ಎಗೈನ್ ಮೀಡಿಯಮ್ ಆಗಿ ಇರೋವಂಥ ಒಂದು ಸ್ಟೇಜಲ್ಲಿ ಖಂಡಿತವಾಗ್ಲೂ ನೀವು ಏಲಕ್ಕಿ ಬಾಳೆಹಣ್ಣನ್ನು ಒಂದನ್ನು ತೊಗೋಬೋದು. ನೆಕ್ಸ್ಟು ನಾವು ನೇಂದ್ರಂ ಬಾಳೆಗೆ ಬರೋಣ. ಸೊ ನೇಂದ್ರಂ ಬಾಳೆ ಅಂತ ಬಂದಾಗ ಯೂಶಲಿ ಕೇರಳ ಅವರು ಜಾಸ್ತಿ ಯೂಸ್ ಮಾಡ್ತಾರೆ, ಬಟ್ ಸ್ಟಿಲ್ ನಮ್ಮ ಒಂದು ಇದರಲ್ಲಿ ಕರ್ನಾಟಕದಲ್ಲೂ ಈಗ ಅದು ಸಿಗ್ತಾ ಇದೆ, ಬಿಕಾಸ್ ಇಟ್ಸ್ ಎ ನೇಬರಿಂಗ್ ಸ್ಟೇಟ್. ಸೊ ಹಾಗಾಗಿ ನೇಂದ್ರಂ ಬಾಳೆನೂ ಅದರಲ್ಲಿರೋ ನ್ಯೂಟ್ರಿಟಿವ್ ವ್ಯಾಲ್ಯೂ ಏನು ಹೇಳಿದ್ದೆ ನಾನು, ಮೆಗ್ನೀಷಿಯಮು, ರೆಸಿಸ್ಟೆನ್ಸ್ ಸ್ಟಾರ್ಚು ಮತ್ತು ಇದು ಪೊಟ್ಯಾಷಿಯಮ್ ವ್ಯಾಲ್ಯೂಸು ಮತ್ತು ಲಾಟ್ ಆಫ್ ಬಿ ಕಾಂಪ್ಲೆಕ್ಸ್ ವೈಟಮಿನ್ಸು ಕೆಲವು ಮಟ್ಟಿಗೆ ಇರುತ್ತೆ. ಸೊ ಅದು ಇಟ್ ಈಸ್ ಆಲ್ಸೋ ಎ ವೆರಿ ಗುಡ್ ಫ್ರೂಟ್ ಕಂಪೇರ್ ಟು ಈ ಎರಡು ಬನಾನ ನಾವು ಕಂಪೇರ್ ಮಾಡಿದಾಗ ಇದರಲ್ಲಿ ಎಲ್ಲ ವ್ಯಾಲ್ಯೂಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇಟ್ಸ್ ಎ ಹೋಲ್ಸಮ್ ಫುಡ್. ಬಟ್ ಅಗೈನ್ ನೀವು ತೊಗೊಳ್ಳೋಂಥ ಕ್ವಾಂಟಿಟಿ ಜಸ್ಟ್ ಲೈಕ್ ರೊಬಸ್ಟಾ ಅಂತ ನೀವು ಅದನ್ನು ನಾನು ಫಸ್ಟ್ ಒನ್ ಏನು ಹೇಳಿದೆ ಆ ಒಂದು ಕ್ಯಾಟಗರಿಗೆ ಬರುತ್ತೆ. ಅದನ್ನು ನಾಟ್ ಮೋರ್ ದೆನ್ ಹಾಫ್ನ ನೀವು ತೊಗೊಳ್ಳೋ ಹಾಗಿಲ್ಲ. ಅದು ಸ್ವಲ್ಪ ಹಣ್ಣು ಆಗೋದಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ. ನೀವು ಗಮನಿಸಿದ್ರೆ ನಮ್ಮ ಚುಕ್ಕೆ ಬಾಳೆಹಣ್ಣು ಅಷ್ಟು ಬೇಗ ಅದು ಹಣ್ಣಾಗಲ್ಲ. ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್, ಸ್ವಲ್ಪ ಲಾಂಗ್ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ನೀವು ಅದನ್ನು ಒಂದು ರೈಪ್ನೆಸ್ನ ನೋಡಿಕೊಂಡು ಹಾಫ್ ಆದಾಗ ಅದನ್ನು ಒಂದು ಅರ್ಧ ಬಾಳೆಹಣ್ಣಷ್ಟು ನೀವು ಅದನ್ನು ಖಂಡಿತವಾಗ್ಲೂ ನಿಮ್ಮ ಮಿಡ್ ಮಾರ್ನಿಂಗ್ ಅಥವಾ ಮಿಡ್ ಈವ್ನಿಂಗ್ ಸ್ನ್ಯಾಕ್ ಆಗಿ ಬಳಸ್ಕೋಬೋದು. ಅಗೈನ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬಾಳೆಹಣ್ಣನ್ನು ಬಾಳೆಹಣ್ಣಾಗಿ ಸ್ವೀಕಾರ ಮಾಡ್ಕೊಳ್ಳಿ. ಯಾವುದೇ ಥರ ಮಿಲ್ಕ್ ಶೇಕ್ಸ್ ಆಗಲಿ ಅಥವಾ ಜ್ಯೂಸ್ ಮಾಡ್ಕೊಂಡಾಗಲಿ ಅಥವಾ ಈ ರಸಾಯನ ಥರ ಮಾಡಿಕೊಂಡು ಆದಷ್ಟು ಅದನ್ನು ಬಳಸಬಾರ್ದು. ಆವಾಗಲೇ ನಿಮಗೆ ಹೋಲ್ ಬಾಳೆಹಣ್ಣಿನ ಒಂದು ಏನು ಸತ್ವ ಇರುತ್ತೆ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ಗೂ ಹೆಲ್ಪ್ ಆಗುತ್ತೆ. ಯು ಕ್ಯಾನ್ ಆಲ್ಸೋ ಎಂಜಾಯ್ ಆ್ಯಸ್ ಎ ಪಾರ್ಟ್ ಆಫ್ ಯುವರ್ ಮೀಲ್. ಸೊ ಈ ಬನಾನಾ ಬಗ್ಗೆ ಇಷ್ಟೊಂದು ಮಾಹಿತಿ ಹೇಳ್ತಾ ಇದ್ದೀವಿ. ಹೋಪ್ ಇಟ್ ವಿಲ್ ಹೆಲ್ಪ್ ಯುವರ್ ಡಯಾಬಿಟಿಸ್ ಕಂಟ್ರೋಲ್. ಸೊ ಇಲ್ಲಿ ಹೇಳ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ತಜ್ಞರಿಂದನೇ ಬರ್ತಾ ಇದೆ ಅಂತ ಹೇಳಿ ಅದನ್ನು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೇಡಿ. ಬಿಕಾಸ್ ಆಲ್ವೇಸ್ ಫಾರ್ ಅ ಡಯಾಬಿಟಿಕ್ ಕಂಟ್ರೋಲ್ ಪೋರ್ಷನ್ ಸೈಜ್ ಇಸ್ ಎ ಕೀ. ನೀವೇನೇ ಊಟ ಮಾಡಿದ್ರೂ ಏನೇ ಫುಡ್ಡನ್ನು ನಮ್ಮ ಇದರಲ್ಲಿ ನಿಮ್ಮ ಮೀಲ್ ಪ್ಲ್ಯಾನಲ್ಲಿ ಅಳವಡಿಸ್ಕೋಬೇಕು ಅಂದರೆ ಪೋರ್ಷನ್ ಸೈಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾವು ಹೇಳಿರೋ ಅಷ್ಟು ಪೋರ್ಷನ್ನ ನೀವು ಖಂಡಿತವಾಗ್ಲೂ ಮಾಡಿಕೊಂಡು ನಿಮ್ಮ ವ್ಯಾಯಾಮ ಮತ್ತು ಡಾಕ್ಟರ್ಸ್ ಕೊಟ್ಟಿರೋ ಮೆಡಿಸಿನ್ಸ್ ಏನು ನೀವು ಪ್ರಾಕ್ಟೀಸ್ ಮಾಡ್ತಿರ್ತೀರ ಆ ಚೌಕಟ್ಟಿನಲ್ಲೇ ಬನಾನನು ಖಂಡಿತವಾಗಿ ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.